ಹೌದಾಗ್ಲಿ, ಯಾಕಾಗ್ಬಾರ್ದು? ಅಲ್ಲ ರೀ, ದೇವೇಗೌಡ ಕುಮಾರಸ್ವಾಮಿ ಉತ್ತರಾಧಿಕಾರಿ ಆಗ್ಬೋದು, ಯತೀಂದ್ರ ಅವರು ಸಿದ್ದರಾಮಯ್ಯವ್ರಿಗೆ ಉತ್ತರಾಧಿಕಾರಿ ಆಗೋದನ್ನ ಯಾಕಪ್ಪ ತೊಂದ್ರೆ ಆಗ್ಬೇಕು ಅಂತ ನಮ್ಮ ಬಯಕೆ. ಅಂದ್ರೆ ಅವ್ರ ಅಧಿಕಾರ ಇವ್ರಿಗೆ ಸಿಗ್ಬೇಕು ಅಂತನಾ? ಯಾರಿಗೆ? ಮುಂದಿನ ದಿನಮಾನಗಳಲ್ಲಿ ಅವ್ರದ್ದು ಸ್ಥಾನದಲ್ಲಿ ಆ ನಾಯಕತ್ವ ಇವ್ರು ವಹಿಸ್ಕೊಂಡು ನಡೆಸಬೇಕು ಅಂತ. ನೋಡಿ, ಸಿಎಂ ಇದ್ರೆ ನಾಯಕ ಆಗ್ಬಿಟ್ರು ಅಂತ ಅಲ್ಲ. ಈಗ 2 ಸರಿ ಸಿಎಂ ಆಗ್ಬಿಟ್ರು ಕುಮಾರಸ್ವಾಮಿ, ದೊಡ್ಡ ಲೀಡರ್ ಆಗ್ಬಿಟ್ರು. ನಾಯಕತ್ವ ಬೆಳೆಸ್ಕೊಂಡು ಈ ವರ್ಗಗಳಿಗೆ ನಾಯಕತ್ವ ಕೊಡ್ಲಿ ಅಂತಕ್ಕಂಥ ಆಶೆ. ನೀವು ಅದನ್ನ ಟ್ವಿಸ್ಟ್ ಮಾಡಿ ನಾಳೆ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಜಾಗ ಬಿಟ್ಬಿಟ್ಟು ಯತೀಂದ್ರ ಅವ್ರು ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದ್ರು ರಾಜಣ್ಣ ಅವರು ಅಂತ ನೀವು ಹಾಕಿಕ್ಕಿರ. ಆಮೇಲೆ ಈ ಒಂದು ಅಹಿಂದ ವರ್ಗಗಳ ನಾಯಕತ್ವ ಇದೆ, ಸಿದ್ದರಾಮಯ್ಯನವರ ನಂತರ ಯತೀಂದ್ರ ಅವರು ವಹಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನದಾಳದ ಮಾತು. ಇಲ್ವಾ? ನಿಮ್ ಪ್ರಕಾರ ಇಲ್ವಾ? ನಿಮ್ ಪ್ರಕಾರ ಇಲ್ವೇನ್ರಿ? ನೀವೇನಂತೀರಿ ಹೇಳಿ? ಆಫು ಬೇಡ, ಆನು ಬೇಡಪ್ಪ, ನೀವೇನಂತೀರಿ? ಈ ರಾಜ್ಯದ ಜನರ ಆಶಯ ಅದು, ಗೊತ್ತಾಯ್ತಾ? ನಾನೊಬ್ಬ ಹೇಳೋದನ್ನ. ಯಾರು ನಾಯಕತ್ವ ವಹಿಸ್ಲಿ, ಮುಂದೆ ಒಂದ್ ದಿವಸ ಯಾಕಾಗ್ಬಾರ್ದು? ದೇವೇಗೌಡರು ಕುಮಾರಸ್ವಾಮಿ 2 ಸರಿ ಮುಖ್ಯಮಂತ್ರಿ ಆಗೋದ್ರಲ್ಲಪ್ಪ, ಅಲ್ವೇನ್ರಿ? ದೇವೇಗೌಡರು ಮುಖ್ಯಮಂತ್ರಿ ಆಗೋದಕ್ಕೆ, ಪ್ರಧಾನಮಂತ್ರಿ ಆಗೋದಕ್ಕೆ ಅವ್ರದ್ದು ಹೋರಾಟ ಇದೆ, ಅವ್ರ ಸೇವೆ ಇದೆ ರಾಜ್ಯ ಜನ. ಕುಮಾರಸ್ವಾಮಿಗೆ ಏನಿದೆ? ಓನ್ಲಿ ಅವ್ರ ಅಪ್ಪನ ಹೆಸರಷ್ಟೇ ಬಂಡವಾಳ. ಹೌದಲ್ವಾ? ನಡೀರಿ.